ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ಒನ್ ಲೈಫ್ ಬ್ರೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಅಕ್ಷಯ್. ನಾನು ರೈಡಿಂಗ್ ರಿವ್ಯೂ ಮಾಡ್ತಾ ಇರೋ ಬೈಕ್ ಕಾವಾಸಾಕಿ Z900. ಈ ಬೈಕ್ನ ಸ್ಪೆಸಿಫಿಕೇಶನ್ ಫೀಚರ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಫೈನಲ್ ಆಗಿ ನನ್ನ ಒಂದು ರೈಡಿಂಗ್ ಎಕ್ಸ್ಪೀರಿಯನ್ಸ್ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಲೆಟ್ಸ್ ಡೈವ್ ಇಂಟು ಎ ರಿವ್ಯೂ. ಹೆಡ್ಲೈಟ್ ವಿಚಾರಕ್ಕೆ ಬಂದಾಗ LED ಹೆಡ್ಲೈಟ್ ವಿತ್ ಡೇ ಟೈಮ್ ರನ್ನಿಂಗ್ ಲೈಟ್ ಜೊತೆ ಬರುತ್ತೆ. ಇಂಡಿಕೇಟರ್ಸ್ ವಿಚಾರಕ್ಕೆ ಬಂದಾಗ 4 ಇಂಡಿಕೇಟರ್ಸ್ LED ಲೈಟ್ಸ್ ಜೊತೆ ಬರುತ್ತೆ. ಟೈಲ್ ಲೈಟ್ ವಿಚಾರಕ್ಕೆ ಬಂದಾಗ LED ಟೈಲ್ ಲೈಟ್ ಬರುತ್ತೆ. ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ವಿಚಾರಕ್ಕೆ ಬಂದಾಗ ಆಲ್ ನ್ಯೂ ಡಿಜಿಟಲ್ TFT ಕಲರ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬರುತ್ತೆ. ಈ ಒಂದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನಲ್ಲಿ ಬ್ಲೂಟೂತ್ ಕನೆಕ್ಟಿವಿಟಿ ಬರುತ್ತೆ. ಇಂಟಿಗ್ರೇಟೆಡ್ ರೈಡಿಂಗ್ ಮೂಡ್ಸ್ ಬರುತ್ತೆ. ಸ್ಪೋರ್ಟ್ ಮೂಡ್, ರೋಡ್ ಮೂಡ್, ರೈನ್ ಮೂಡ್ ಅಂಡ್ ಮ್ಯಾನ್ಯಲ್ ಸೆಟ್ಟಿಂಗ್ ಅಲ್ಲಿ ರೈಡರ್ ಮೂಡ್ ಅಂತ ಬರುತ್ತೆ. ರೈಡರ್ ಮೂಡ್ ನಲ್ಲಿ ನಿಮಗೆ ಆ ತರ ಗಾಡಿಯ ಪರ್ಫಾರ್ಮೆನ್ಸ್ ಇರಬೇಕು ಅನ್ನೋದು ನೀವು ಸೆಟ್ಟಿಂಗ್ ಮಾಡ್ಕೊಬಹುದು. ಟ್ರಾಕ್ಷನ್ ಕಂಟ್ರೋಲ್ ಸಿಸ್ಟಮ್ ಬರುತ್ತೆ. ಫ್ರಂಟ್ ವೀಲ್ ನ ಸಸ್ಪೆನ್ಷನ್ ವಿಚಾರಕ್ಕೆ ಬಂದಾಗ USD ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಬರುತ್ತೆ. ರೀಬೌಂಡ್ ಡ್ಯಾಂಪಿಂಗ್ ಮತ್ತೆ ಪ್ರೀಲೋಡ್ ಅಡ್ಜಸ್ಟ್ ಎಲ್ಲ ಮಾಡ್ಕೊಬಹುದು. ಫ್ರಂಟ್ ವೀಲ್ ವಿಚಾರಕ್ಕೆ ಬಂದಾಗ 17 ಇಂಚಸ್ ಟೈರ್ ಪ್ರೊಫೈಲ್ ಟ್ಯೂಬ್ಲೆಸ್ ಅಲಾಯ್ ವೀಲ್ಸ್ ಜೊತೆ ಬರುತ್ತೆ. ಫ್ರಂಟ್ ಬ್ರೇಕಿಂಗ್ ವಿಚಾರಕ್ಕೆ ಬಂದಾಗ ಡ್ಯುಯಲ್ ಚಾನಲ್ ABS. ಫ್ರಂಟ್ ವೀಲ್ ಗೆ 2 ಡಿಸ್ಕ್ ಬ್ರೇಕ್ ಬರುತ್ತೆ. ಬ್ಯಾಕ್ ವೀಲ್ ನ ಸಸ್ಪೆನ್ಷನ್ ವಿಚಾರಕ್ಕೆ ಬಂದಾಗ ಆಫ್ ಸೆಟ್ ಅಂತ ಕರಿಬಹುದು, ಇಲ್ಲ ಅಂದ್ರೆ ಹಾರಿಜಾಂಟಲ್ ಬ್ಯಾಕ್ ಲಿಂಕ್ ಸಸ್ಪೆನ್ಷನ್ ಅಂತ ಕರೀತಾರೆ. ವಿತ್ ರೀಬೌಂಡ್ ಡ್ಯಾಂಪಿಂಗ್ ಅಂಡ್ ಪ್ರೀಲೋಡ್ ಅಡ್ಜಸ್ಟಬಲ್ ಎಲ್ಲ ಮಾಡ್ಕೊಬಹುದು. ಬ್ಯಾಕ್ ವೀಲ್ ವಿಚಾರಕ್ಕೆ ಬಂದಾಗ 17 ಇಂಚಸ್ ಟೈರ್ ಪ್ರೊಫೈಲ್ ವೈಡರ್ ಟೈರ್ ಸೆಕ್ಷನ್ ಬರುತ್ತೆ. ಬ್ರೇಕಿಂಗ್ ವಿಚಾರಕ್ಕೆ ಬಂದಾಗ ಡ್ಯುಯಲ್ ಚಾನಲ್ ABS. ಸ್ವಿಂಗರ್ ಆರ್ಮ್ ನೆಲ್ಲ ನೀಟಾಗಿ ಡಿಸೈನ್ ಮಾಡಿದ್ದಾರೆ. ಬ್ಯಾಕ್ ವೀಲ್ ನ ಡ್ರೈವ್ ಬಂದು ಚೈನ್ ಡ್ರೈವ್. ಓವರ್ ಆಲ್ ವೆಯ್ಟ್ ಬಂದು 212 kg ಬರುತ್ತೆ. ಸೀಟ್ ಹೈಟ್ ಬಂದು 820 mm ಬರುತ್ತೆ. ಗ್ರೌಂಡ್ ಕ್ಲಿಯರೆನ್ಸ್ ಬಂದು 145 mm ಇದೆ. ಫ್ರೇಮ್ ವಿಚಾರಕ್ಕೆ ಬಂದಾಗ ಟೆರ್ಲಿಸ್ ಫ್ರೇಮ್. ವೀಲಿಂಗ್ ಎಲ್ಲ ಆರಾಮಾಗಿ ಮಾಡಬಹುದು ಈ ಒಂದು ಬೈಕ್ ನಲ್ಲಿ. ಲುಕ್ ವೈಸ್, ಫೀಚರ್ಸ್ ವೈಸ್ ಗಾಡಿ ಅಂತೂ ಬೆಂಕಿ. ಇಂಜಿನ್ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂದಾಗ 948cc ಇನ್ಲೈನ್ 4 ಲಿಕ್ವಿಡ್ ಕೂಲ್ 4-stroke 4-valve E10 E5 ಫ್ಯೂಯಲ್ ಕಂಪ್ಯಾಟಬಲ್ ವಿತ್ OBD ಜೊತೆ ಈ ಒಂದು ಬೈಕ್ ಬರುತ್ತೆ. 6 ಸ್ಪೀಡ್ ಗೇರ್ ಟ್ರಾನ್ಸ್ಮಿಷನ್ ವಿತ್ ಅಸಿಸ್ಟೆಂಟ್ ಸ್ಲಿಪ್ಪರ್ ಕ್ಲಚ್ ಬರುತ್ತೆ. ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಬಂದು 17 ಲೀಟರ್ಸ್ ಇದೆ. ಮೈಲೇಜ್ ಅರೌಂಡ್ 15 to 20 kmpl/liter ಮೈಲೇಜ್ ಕೊಡುತ್ತೆ. ನನಗೇನೋ ಡೌಟ್ ಅಷ್ಟು ಕೊಡೋದು. 10 ಲಕ್ಷ ಕೊಟ್ಟು ಈ ಗಾಡಿ ತಾಂತಿದ್ದಾರೆ. ಸರ್ವಿಸ್ ಕಾಸ್ಟ್ ಬಗ್ಗೆ ಎಲ್ಲ ಲೆಕ್ಕ ಹಾಕ್ಬೇಡಿ. ಎಲೆಕ್ಟ್ರಿಕ್ ಸ್ಟಾರ್ಟ್ ಅಷ್ಟೇ ಬರೋದು. ಮ್ಯಾಕ್ಸಿಮಮ್ ಪವರ್ 125 PS ಆಫ್ ಪವರ್ ಪ್ರೊಡ್ಯೂಸ್ ಆಗುತ್ತೆ. ಮ್ಯಾಕ್ಸಿಮಮ್ ಟಾರ್ಕ್ 98 Nm ಆಫ್ ಟಾರ್ಕ್ ಪ್ರೊಡ್ಯೂಸ್ ಆಗುತ್ತೆ. ಈ ಗಾಡಿಯ ಟಾಪ್ ಸ್ಪೀಡ್ ಎಲ್ಲ ಬಂದು ಗೊತ್ತೇ ಇರುತ್ತೆ ನಿಮಗೆಲ್ಲ. ಈ ಬೈಕ್ ನ ಲುಕ್ಸ್ ನೋಡಿ, ಎಕ್ಸಾಸ್ಟ್ ಸೌಂಡ್ ಕೇಳಿ, ಪರ್ಫಾರ್ಮೆನ್ಸ್ ವಿಡಿಯೋ ಯೂಟ್ಯೂಬ್ ಅಲ್ಲಿ ನೋಡಿ, ನಕ್ಕನ್ ಈ ಗಾಡಿ ತಗೊಂಡೇಬೇಕು ಅಂತ ಪ್ರೈಸ್ ನೆಲ್ಲ ಚೆಕ್ ಮಾಡಿ ಅದನ್ನ ಜೋಡಿಸ್ಕೊಂಡು, ಅಥವಾ ನಿಮ್ಮ ಹತ್ರ ದುಡ್ಡಿತ್ತು ಬಂದು ಒಂದು ಗಾಡಿನ ತಗೊಂಡ್ಬೇಕು ಅನ್ಕೊಂಡ್ರೆ, ಮೊದಲನೇದಾಗಿ ನೀವು ಒಂದ್ ಸ್ವಲ್ಪ ಹೈಟ್ ಇರಬೇಕು, ಸ್ವಲ್ಪ ಸ್ಟ್ರೆಂತ್ ಇರ್ಬೇಕು ಬಾಡಿಯಲ್ಲಿ. ಒಂದು 5% ರೈಡಿಂಗ್ ಸ್ಕಿಲ್ ಇದ್ರು ಸಾಕು, ಈ ಒಂದು ಗಾಡಿ ನಿಮ್ಮನ್ನೆಲ್ಲ ರೆಡಿ ಮಾಡುತ್ತೆ. ನೀವು ಗಾಡಿಗೆ ಅಡ್ಜಸ್ಟ್ ಆಗೋ ಅವಶ್ಯಕತೆ ಇಲ್ಲ, ಗಾಡಿನೇ ನಿಮ್ಮನ್ನ ಅಡ್ಜಸ್ಟ್ ಮಾಡ್ಕೊಂಡ್ ಬಿಡ್ತದೆ. ನಮಗೆ ಅಥವಾ ನಿಮಗೆ ರೈಡ್ ಹೆಂಗ್ ಮಾಡ್ಬೇಕು ಅಂತ ಗಾಡಿನೇ ಹೇಳ್ಕೊಡುತ್ತೆ ನಮಗೆ. ಸೊ ಆ ತರ ಒಂದು ರೈಡರ್ ಟ್ರಯಾಂಗಲ್ ಮತ್ತೆ ಸೀಟಿಂಗ್ ಪೋಸ್ಚರು, ರೈಡಿಂಗ್ ಪೋಸ್ಚರ್ ಇದೆ. ನನ್ನ ಪ್ರಕಾರ ದಿಸ್ ಇಸ್ ದಿ ಅಫೋರ್ಡಬಲ್ ನೇಕೆಡ್ ಸ್ಪೋರ್ಟ್ಸ್ ಬೈಕ್ ಅಂತ ಕರಿಬಹುದು. ನನ್ನ ಒಂದು ರೈಡಿಂಗ್ ಎಕ್ಸ್ಪೀರಿಯನ್ಸ್ ನ ನಿಮ್ ಜೊತೆಗೆ ಶೇರ್ ಮಾಡ್ಕೊಂತೀನಿ. ಲೆಟ್ಸ್ ಡೈವ್ ಇಂಟು ಎ ರೈಡಿಂಗ್ ರಿವ್ಯೂ. ಎಕ್ಸಾಸ್ಟ್ ಪೈಪ್ ಈ ಒಂದು ಗಾಡಿಯಲ್ಲಿ ಸಾಕಾಗಿ ಕಾಣುತ್ತೆ. ಸೆಂಟ್ರಲ್ ಸ್ಟ್ಯಾಂಡ್ ಬರಲ್ಲ, ಸೈಡ್ ಸ್ಟ್ಯಾಂಡ್ ಬರುತ್ತೆ. ಸೈಡ್ ಸ್ಟ್ಯಾಂಡ್ ಇಂಜಿನ್ ಕಟ್ ಆಫ್ ಬರುತ್ತೆ. ಫುಟ್ ಪೆಕ್ಸ್ ನೆಲ್ಲ ಹೈ ಕ್ವಾಲಿಟಿಯಲ್ಲಿ ಕೊಟ್ಟಿದ್ದಾರೆ. ರೈಡಿಂಗ್ ಪೋಸ್ಚರ್, ಆ ಒಂದು ರೈಡರ್ ಟ್ರಯಾಂಗಲ್ ಸಖತ್ ಅಂತ ಹೇಳ್ಬೋದು. ಗೈಸ್, ನಾನು ರೈಡಿಂಗ್ ರಿವ್ಯೂ ಮಾಡ್ತಾ ಇರೋ ಬೈಕ್ ಕಾವಾಸಾಕಿ Z900. ನನ್ನ ಒಂದು ರೈಡಿಂಗ್ ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಲೆಟ್ಸ್ ಗೋ ಫಾರ್ ಅ ರೈಡ್. ದಿಸ್ ಈಸ್ ದಿ ಕೀ. ಸ್ಟಾರ್ಟ್ ಮಾಡೋಣ. ಇನ್ಲೈನ್ 4 ಇಂಜಿನ್ ಇದು. 4 ಸಿಲಿಂಡರ್ಸ್ ಬರುತ್ತೆ. ಎಕ್ಸಾಸ್ಟ್ ಸೌಂಡ್ ಈ ಥರ ಕೇಳಿಸುತ್ತೆ. ಇಂಜಿನ್ ಸೌಂಡ್ ಈ ಥರ ಕೇಳ್ತಾ ಇದೆ. ಸೊ ಲೆಟ್ಸ್ ಗೋ. ನನ್ನ ಒಂದು ರೈಡಿಂಗ್ ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ವಾವ್, 2 ಕಾಲು ಫುಟ್ ಪೆಕ್ಸ್ ಮೇಲೆ ಇಟ್ಬಿಟ್ರೆ ಕಂಫರ್ಟ್ ಲೆವೆಲ್ ಗೊತ್ತಾಗುತ್ತೆ ಆರಾಮಾಗಿ. ಇಟ್ಸ್ ಲೈಕ್ ಎನ್ ಅ ಕಾರ್. ಅಗ್ರೆಸಿವ್ನೆಸ್ ಇದೆ ಗುರು, ಹೆವಿ ಇದೆ, ಲೆಕ್ಕನೇ ಹಾಕೋಕ್ಕಾಗಲ್ಲ ಅಷ್ಟಿದೆ. ಲೋ ಎಂಡ್ ಟಾರ್ಕ್ ಚೆನ್ನಾಗಿದೆ. ವೈಡ್ ಹ್ಯಾಂಡಲ್ ಬಾರು. ಗಾಡಿ ಚಿಕ್ಕದಾಗಿದೆಯಲ್ಲ, ಆರಾಮಾಗಿ ಮ್ಯಾನೇಜ್ ಮಾಡ್ಬೋದು ಸಿಟೀಸಲ್ಲಿ. ಓ, ಫುಲ್ಲು ಸ್ಮೂತ್ ಗುರು. ಹೋಗೋದು ಬರೋದು ಒಂದೇ ರೋಡು. ಯೂ ಟರ್ನ್ ಯಾವ ಥರ ತಗೊಳ್ಬೋದು ಅಂತ ನೋಡೋಣ.
ಟರ್ನಿಂಗ್ ರೇಡಿಯಸ್ ಕಮ್ಮಿ ಇದೆ ಗುರು, ಆರಾಮಾಗಿ ತಾಣ್ಬೋದು. ನಿಂತ್ಕೊಂಡೆಲ್ಲ ಓಡಿಸ್ಬೋದು. ನಿಮ್ಮ ಬ್ಯಾಕ್ ಏನಾರ ಪೇನ್ ಬಂದರೆ ಲಾಂಗ್ ಡ್ರೈವಲ್ಲಿ 1000cc ಬೈಕ್ ಓಡಿಸ್ಬೇಕಾದ್ರೆ ಮತ್ತು 900cc ಬೈಕ್ ಓಡಿಸ್ಬೇಕಾದ್ರೆ ಒಂದು ಸ್ವಲ್ಪ ಸಮಾಧಾನ ಇರಬೇಕು. ಗಾಡಿಯಲ್ಲಿ ಅಗ್ರೆಸಿವ್ನೆಸ್ ಇರುತ್ತೆ, ನಿಮ್ಮಲ್ಲಿ ಆ ಅಗ್ರೆಸಿವ್ನೆಸ್ನ ಮಿಕ್ಸ್ ಮಾಡೋಕ್ಕೆ ಹೋಗ್ಬೇಡಿ. ಇಟ್ಸ್ ಟು ಡೇಂಜರಸ್. ನಾನು ರೈನ್ ಮೂಡಲ್ಲಿ ಹಾಕ್ಕೊಂಡಿದ್ದೀನಿ. ವೈ? ಬಿಕಾಸ್ ಸಿಟಿಯಲ್ಲಿ ಟ್ರ್ಯಾಕ್ಷನ್ನು ಕರೆಕ್ಟಾಗಿರಲಿ ಅಂತ. ಪವರ್ ಮೂಡಿಗೆ ಹಾಕೊಂಡ್ರೆ ಟ್ರ್ಯಾಕ್ಷನ್ ಲೆವೆಲ್ ಕಮ್ಮಿ ಆಗುತ್ತೆ. ಇನ್ನೊಂದು ಕಸ್ಟಮೈಸಬಲ್ ಮೂಡು, ಸೊ ಅದರಲ್ಲಿ ನಮಗೆ ತಕ್ಕಂಥ ಪವರು ಮತ್ತು ಟ್ರ್ಯಾಕ್ಷನ್ನ ಸೆಟ್ ಮಾಡ್ಕೊಬೋದು. ಹೈ ಲೋ ಅಂತ ಇರುತ್ತೆ ಅಷ್ಟೇ. ಸೀಟಿಂಗ್ ರೂಮ್ ಅಂತೂ ಹೆವಿಯಾಗಿದೆ. ಪಿಲಿಯನ್ ಕುತ್ಕೊಳಕ್ಕಾಗಲ್ಲ, ಬಟ್ ರೈಡರ್ನ ಸೀಟಿಂಗ್ ರೂಮ್ ಮಾತ್ರ ಹೆವಿಯಾಗಿದೆ. ಒಂಥರ ಕೌಚ್ ಥರ ಇದೆ. ಭಯ ಆಗಲ್ಲ ಗುರು ಓಡ್ಸೋಕ್ಕೆ. ನನ್ನ ಹತ್ರ ಇಂಟರ್ಸೆಪ್ಟರ್ 650 ಇದೆ, ಅದನ್ನು ಓಡ್ಸೋಕ್ಕೆ ಒಂದು ಸ್ವಲ್ಪ ಕಷ್ಟ ನನಗೆ. ಬಟ್ ಇದನ್ನು ಓಡ್ಸೋಕ್ಕೇನು ಕಷ್ಟ ಇಲ್ಲ ಗುರು, ಸೇಮ್ ವೆಯ್ಟ್ ಬರುತ್ತೆ. ಬಟ್ ಈ ಗಾಡಿಯ ಬಾಡಿಯ ರೇಷಿಯೋ ಆಫ್ ಡಿಸ್ಟ್ರಿಬ್ಯೂಷನು ಮಸ್ತಾಗಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಸ್ಟ್ರೆಸ್ಫುಲ್ ಆಗಲ್ಲ, ನಮ್ಮ ತೊಡೆಗಳು ನೋವು ಬರಲ್ಲ. ಮೇನ್ಲಿ ಬ್ಯಾಲೆನ್ಸಿಂಗ್ ಎಲ್ಲ ಆರಾಮಾಗಿ ಮಾಡ್ಬೋದು. ಆರಾಮಾಗಿ ನಿಲ್ಲಿಸ್ಬೋದು ಗುರು ಸಿಟಿ ಟ್ರಾಫಿಕಲ್ಲೆಲ್ಲ. ಸ್ಪೋರ್ಟ್ಸಿಗೆ ಹಾಕ್ಕೊಂಡಿದ್ದೀನಿ. ಇದನ್ನ ಯಾಕೆ ಜನಗಳು ಇಷ್ಟಪಡ್ತಾರೆ ಅನ್ನೋದು ಇವತ್ತು ಗೊತ್ತಾಯ್ತು ಗುರು. ಹೆವಿಯಾಗಿದೆ. ಸ್ಪೋರ್ಟ್ಸ್ ಮೂಡಲ್ಲಿ ಥ್ರಾಟಲ್ ರೆಸ್ಪಾನ್ಸು ಹೆವಿಯಾಗಿದೆ ಗುರು. ಈ ಥರ ಟ್ರಾಫಿಕಲ್ಲಿ ನನ್ನ ಎರಡು ಕಾಲೂ ಫ್ಲ್ಯಾಟ್ ಫುಟ್ ಆಗ್ತಿದೆ. ನನ್ನ ಹೈಟ್ ಬಂದು 5.7. ಮಸ್ತಾಗಿದೆ ಗುರು. ಹೈ ಆ್ಯಂಡ್ ಟಾರ್ಕೂ ಚೆನ್ನಾಗಿದೆ, ಲೋ ಆ್ಯಂಡ್ ಟಾರ್ಕೂ ಚೆನ್ನಾಗಿದೆ. ಯಾಕಂದರೆ ಅಲ್ಲಿ ನಾನು ಜಾಸ್ತಿ ಆಕ್ಸಿಲರೇಷನ್ ಮಾಡಲೇ ಇಲ್ಲ, ಜಸ್ಟ್ ಕ್ಲಚ್ನ ಬಿಡ್ತಿದ್ದೆ. ಈಗನೂ ನಾನು 5th ಗೇರಲ್ಲಿದ್ದೀನಿ. ಇಟ್ಸ್ ಗೋಯಿಂಗ್ ಆನ್ 38-36 ಸ್ಪೀಡ್. ಸಿಟಿಯಲ್ಲಿ ಓಡ್ಸೋಕ್ಕೇನು ಪ್ರಾಬ್ಲಮ್ ಅನಿಸಲ್ಲ. ಕಂಫರ್ಟ್ ಲೆವೆಲ್ ಚೆನ್ನಾಗಿದೆ, ಬ್ಯಾಕ್ ಪೇನ್ ಎಲ್ಲ ಬರಲ್ಲ, ಕೈ ಎಲ್ಲ ನೋವು ಬರಲ್ಲ. ಬಟ್ ಮೈಲೇಜ್ ಕೊಡಲ್ಲ. ಏನಂದರೆ 15 to 20 ಮೈಲೇಜ್ ಕೊಡುತ್ತೆ ಅಷ್ಟೇ ಪರ್ ಲೀಟರ್. 1 ಲೀಟ್ರಿಗೆ ಒಂದು 15 ಕಿಲೋಮೀಟ್ರ್ 20 ಕಿಲೋಮೀಟ್ರ್ ಅಷ್ಟೇ ಹೋಗೋದು. ಇನ್ನು ನೀವು ರೈವಿಂಗು ಮತ್ತು ಎಕ್ಸಾಸ್ಟ್ ಎಲ್ಲ ಹಾಕ್ಸಿದ್ರೆ ಕಥೆನೇ ಮುಗೀತು. ಈಗ ರೋಡ್ ಮೂಡಲ್ಲಿದೆ. ರೈನ್ ಮೂಡಲ್ಲಿ ಹಾಕ್ಕೊಂಡೆ. ರೈನ್ ಮೂಡಲ್ಲಿ ಅವಾಗಲೇ ರೈಡ್ ಮಾಡಿದ್ದೆ. ಈಗ ರೈಡರ್ ಅಂತ ಇರುತ್ತೆ, ಸೊ ಇದು ನಾವು ಕಸ್ಟಮೈಸಬಲ್ ಮಾಡ್ಕೊಬೋದು. ಈಗ ರೈನ್ ಮೂಡಲ್ಲಿ ಹಾಕ್ಕೊಂಡಿದ್ದೀನಿ. ರೈನ್ ಮೂಡ್ ಬೇಡ, ಅವಾಗಲೇ ಹಾಕ್ಕೊಂಡಿದ್ದೀನಿ. ರೋಡ್ ಮೂಡಿಗೆ ಹಾಕ್ಕೊಂಡಿರ್ತೀನಿ. ಈಗ ಹಿಂಗೆ ಕುತ್ಕೊಳ್ಬೋದು ಆರಾಮಾಗಿ ಟ್ರಾಫಿಕಲ್ಲಿ. ಟ್ಯಾಂಕ್ ತುಂಬಾ ದೊಡ್ಡದಾಗಿದೆ, 17 ಲೀಟರ್ಸ್ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ. ಮೆಟಲ್ನಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಇದೇನಿದ್ರು ಹೈವೇ ಯೂಸೇಜಿಗೆ ಅಷ್ಟೇ, ಸಿಟಿ ಯೂಸೇಜಿಗಲ್ಲ. ಯೂ ಟರ್ನೆಲ್ಲ ಯಾವ ಥರ ತಗೊಳ್ಬೋದು ಅಂತ ನೋಡೋಣ.
ಸಸ್ಪೆನ್ಷನ್ ರೆಸ್ಪಾನ್ಸ್ ಅಂತೂ ಹೆವಿಯಾಗಿದೆ ಅಂತಲೇ ಹೇಳ್ಬೋದು. ಇಟ್ಸ್ ಆ್ಯನ್ ಲೈಕ್ 11 lakh ಬೈಕಿಗೆ ಏನೇನು ಬೇಕೋ ಕರೆಕ್ಟಾಗಿದೆ ಗುರು. ಬಟ್ ನಾನು ಫಸ್ಟ್ ಟೈಮ್ ಓಡಿಸ್ತಾ ಇದ್ದೀನಿ, ಬಟ್ ಫಸ್ಟ್ ಟೈಮ್ ಓಡಿಸೋ ಫೀಲೇ ನನಗೆ ಸಿಗ್ತಿಲ್ಲ. ಯಾಕಂದರೆ ಇದು ನಾವೊಂದು ಲೈಕ್ ಒಂದು 10 yearsಯಿಂದ ಓಡಿಸಿರೋ ಎಕ್ಸ್ಪೀರಿಯನ್ಸ್ ಥರ ಈ ಗಾಡಿ ನಂಗೆ ಫೀಲ್ ಕೊಡ್ತಾ ಇದೆ.